ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬೆಟ್ಟಸ್ಪುರ ಗ್ರಾಮದಲ್ಲಿದ್ದೇವೆ. ಈಗ ನಮ್ಮ ಜೊತೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಬೇಟಪ್ಪ ಅವರಿದ್ದಾರೆ. ಅವರ ಪರಿಚಯ, ಅವರ ಕಿರುಪರಿಚಯ ಒಂದ್ಸರಿ ಮಾಡ್ಕೊಳ್ಳೋಣ. ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ. ನನ್ನ ಹೆಸರು ಎಂ ಬೇಟಪ್ಪ ಅಂತ, ನಮ್ಮ ತಂದೆ ಹೆಸರು ಮುನಿವೆಂಕಟಪ್ಪ ಅಂತ. ನಾವು ಬೆಟ್ಟಸ್ಪುರದ ವಾಸಿಯಾಗಿದ್ದೀವಿ. ಈಗಾಗಲೇ ಸುಮಾರು ಎಲೆಕ್ಷನ್ಗಳನ್ನು ನಾವು ಎದುರಿಸಿದ್ದೀವಿ. ಈಗೇನು ಪ್ರೆಸೆಂಟ್ ಪಟ್ಟಣ ಪಂಚಾಯತಿ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ಬಂದಿದೆಯೋ ಅದಕ್ಕೆ ಕಾಂಗ್ರೆಸ್ ಒಂದು ಆಕಾಂಕ್ಷಿಯಾಗಿ, ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿ ಸ್ಪರ್ಧಿಸಬೇಕು ಅಂದ್ಕೊಂಡಿದ್ದೀನಿ. ಈಗಾಗಲೇ ಏನು ಒಂದು ಅಭ್ಯರ್ಥಿಯ ಒಂದು ಮೌಲ್ಯಗಳು ಏನಿರಬೇಕು, ಆ ಮೌಲ್ಯಗಳನ್ನು ಒಳಗೊಂಡಂತೆ ನಾನು ಸ್ಪರ್ಧಿಸೋದಕ್ಕೆ ಅವಕಾಶವನ್ನು ಕೇಳ್ತಾ ಇದ್ದೀನಿ. ಉದಾಹರಣೆ ತಗೊಂಡ್ರೆ, ನಾನು ಈಗಾಗಲೇ ಒಂದು 2-3 ಬಾರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಕೂಡ ಗ್ರಾಮ ಪಂಚಾಯತಿಯಲ್ಲಿ ನಾನು ಸೋತರೂ ಸಹ ನನ್ನ ಊರಿಗೆ ಏನು ಮಾಡಬೇಕು ಆ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗಾಗಲೇ ಮನೆಗೂ ಸಹ ನೇರ ಸಾಲಗಳನ್ನು, ಶ್ರೀ ಸಂಘಗಳಿಗೆ ಲೋನ್ಗಳನ್ನು ಮತ್ತು ನನ್ನ ವ್ಯಾಪ್ತಿಗೆ ಸಂಬಂಧಪಟ್ಟ CC ರಸ್ತೆಗಳನ್ನು, ಹೀಗೆ ಅನೇಕ ಒಂದು ಕಾಮಗಾರಿಗಳನ್ನು ಕೆಲವೊಂದು ಇಲಾಖೆಗಳ ವತಿಯಿಂದ ತಗೊಂಬಂದು ಆಗ್ತಾ ಇದ್ದೀನಿ. ಈಗಾಗಲೇ ಒಂದು 38 ಮನೆಗಳನ್ನು ಸಹ ತಗೊಂಬಂದಿದ್ದೆ. ಅದು ಕಾರಣಾಂತರಗಳಿಂದ ಗ್ರಾಮ ಪಂಚಾಯತಿಯಲ್ಲಿ ತಗೊಂಬಂದಿರೋ ಒಂದು ಅನುದಾನ ನಮ್ಮದು ಪಟ್ಟಣ ಪಂಚಾಯತಿಯಾಗಿ ಬದಲಾವಣೆ ಆಯಿತು. ಅದರಿಂದ ಸಹ ಅದು ಒಂದು ಕಡೆ ಇದೆ. ಈಗೇನಾದರೂ ನನಗೆ ಅವಕಾಶ ಕೊಟ್ಟ ಪಕ್ಷದಲ್ಲಿ ಅದರಲ್ಲಿ ಸ್ಪರ್ಶಿಸಿ ನಾನು ಗೆಲುವನ್ನು ಕಾಣ್ತೀನಿ ಅನ್ನೋ ನಂಬಿಕೆ ನನಗಿದೆ. ಅದರಲ್ಲಿ ನಮ್ಮ ಗ್ರಾಮಸ್ಥರು ಯಾರನ್ನೇ ಹೋಗಿ ಕೇಳ್ಕೊಂಡು ನೋಡ್ರಿ, ನಾನು ಏನು ಮಾಡಿದೆ ಅಂತ ಅವ್ರಿಗೆ ಗೊತ್ತಿದೆ. ಈಗಾಗಲೇ ಗ್ರಾಮಕ್ಕೆ ಏನು ಬೇಕು, ಈಗಾಗಲೇ ಒಂದು ಅಂಬೇಡ್ಕರ್ ಭವನಕ್ಕೆ ಒಂದು ಇದು ಪಟ್ಟಣ ಪಂಚಾಯತಿನಿಂದ ರಿಜಿಸ್ಟ್ರೇಷನ್ ಮಾಡಿ ಒಂದು ತಾಲೂಕು ಆಫೀಸ್ ಕಳಿಸಿದ್ದೀನಿ. ಅಲ್ಲಿಂದ ಒಂದು ದಾಖಲೆ ರೆಡಿ ಮಾಡಿ ಒಂದು DC ಅವ್ರಿಗೆ ಕೊಟ್ಟಿದ್ದೀನಿ. ಆ DC ಅವ್ರಿಗೆ ಅಪ್ರೂವಲ್ ಆಗಿದ ತಕ್ಷಣ ಒಂದು 3 ಕೋಟಿ ರೂಪಾಯಿ ಅನುದಾನದಲ್ಲಿ ನಾನು ಅಂಬೇಡ್ಕರ್ ಭವನವನ್ನು ಕಟ್ಟಬೇಕು ಅಂದ್ಕೊಂಡಿದ್ದೀನಿ. ಒಂದು 33 ಗುಂಟೆ ಒಂದು ಕಡೆ ಇದೆ. ಆ 33 ಗುಂಟೆನ ಶತಾಯಗತಾಯ ತಗೊಂಡ್ಬಂದು ಅಂಬೇಡ್ಕರ್ ಭವನವನ್ನು ಕಟ್ಟಲೇಬೇಕು, ವಾರ್ಡ್ ನಂಬರ್ 2ರಲ್ಲಿ ಅಂದ್ಕೊಂಡಿದ್ದೀನಿ. ಆ ರೀತಿ ನಾನು ಕೆಲಸ ಕಾರ್ಯಗಳನ್ನ ಮಾಡಿ ನಾನು ಅಭ್ಯರ್ಥಿ ಆಗೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮೊದಲು ಪಾರ್ಟಿದಲ್ಲಿ ಯಾಕೆ ನಿಮ್ಗೆ ಟಿಕೆಟ್ ಕೊಡಬೇಕು ಅಂತ ಅಂದರೆ, ನಾನು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿ ದುಡ್ದಿದ್ದೀನಿ. ನಾನು ಎಲ್ಲ ಈಗ ಜನಗಟ್ಟು ವೆಂಕಮುನಿಯಪ್ಪನವ್ರ ಕಾಲದಾಗಿನಿಂದ ಇದುವರೆಗೂ ಸಹ ನಾನು ಕಾಂಗ್ರೆಸ್ ಕಾರ್ಯಕರ್ತನ ದುಡ್ದಿದ್ದೀನಿ. ಅದರಲ್ಲಿ ಮಧ್ಯಂತರದಲ್ಲಿ ಉಡ್ತೂರ್ ಪ್ರಕಾಶ್ ಕಾಂಗ್ರೆಸ್ 2 ಒಂದಾಯ್ತು. ಆಗ್ಲೂ ಸಹ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಪರಿಗಣಿಸಿ ಉಡ್ತೂರ್ ಪ್ರಕಾಶ್ಗೆ ನಾವು ಸಹಾಯ ಮಾಡಿರುವಂಥದ್ದು. ಅದರಿಂದ ನಾವು ಕಾಂಗ್ರೆಸ್ ಟಿಕೆಟ್ ಕೇಳೋದಕ್ಕೆ ನಾವು ಎಲಿಜಿಬಲ್ ಪರ್ಸನ್ ಅಂತ ನಾವು ಕೇಳ್ತಾ ಇದ್ದೀವಿ. ಯಾಕಂದ್ರೆ ನಾವು ಮೊದಲಿಂದನೂ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಸುಮಾರು 30 ವರ್ಷಗಳಿಂದ ನಾವು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಈಗ ಕಾಂಗ್ರೆಸ್ ಅಲ್ಲಿ 4-5 ಜನ ಆಕಾಂಕ್ಷಿಗಳಿದ್ದಾರೆ ನಿಮ್ಮ ವಾರ್ಡ್ನಲ್ಲೇ. ಅವ್ರಿಗಿಂತ ನೀವ್ ಹೇಗೆ ಭಿನ್ನ ಅಂತ, ಯಾವ ವಿಚಾರದಲ್ಲಿ ಭಿನ್ನ ಅಂತ? ಈಗ ನಾನು ಈ ಡಬಲ್ ಡಿಗ್ರಿ ಗ್ಯಾಜೆಟ್, ನಾನು ಪೊಲಿಟಿಕಲ್ ಸೈನ್ಸ್ ನನ್ನ ಫೇವ್ರೆಟ್ ಸಬ್ಜೆಕ್ಟು. ನಾನು ಒಂದು 10 ವರ್ಷಗಳ ಕಾಲ ಹೈಸ್ಕೂಲಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅದೇನೋ ದೇವ್ರದ ಈ ಜನಸೇವೆಗೆ ಅಂದ್ಬಿಟ್ಟು ಎಲ್ಲ ಬಿಟ್ಟು ಜನಸೇವೆಗೆ ಬಂದು ಆಮೇಲೆ ನನಗೆ ಕೆಲಸ ಕಾರ್ಯಕ್ಕೆ ಮಾಡಿರೋದು. ಸುಮಾರು 2,000 ನೇರ ಸಾಲಗಳನ್ನು ಕೊಡಿಸಿದ್ದೀನಿ ನಾನು. ನಮ್ಮ ಕೋಲಾರ ತಾಲೂಕಲ್ಲಿ 2,000 ನೇರ ಸಾಲಗಳನ್ನು, ಒಂದು 60ಕ್ಕಿಂತ ಹೆಚ್ಚು ವಾಹನ ಸಾಲಗಳನ್ನು ಕೊಡಿಸಿದ್ದೀನಿ. ಅಂಬೇಡ್ಕರ್ ನಿಗಮದಿಂದ ಮತ್ತು ದೇವರಾಜ್ ಅರಸಿಂದ ಜನರಲ್ಗೂ ಸಹ, ನಮ್ಮ ಜನಕ್ಕೆ ಮಾಡಿಲ್ಲ ನಾನು, ಜನರಲ್ಗೂ ಸಹ ಒಂದು 20 ಬೋರ್ವೆಲ್ಸನ್ನು ಓಡಿಸ್ಕೊಟ್ಟಿದ್ದೀನಿ. ಅವ್ರಿಗೂ ಸಹ ನಮ್ಗೇನು ಸವಲತ್ತು ಸಿಗ್ತೈತೆ ಅವ್ರಿಗೂ ದೇವರಾಜ್ ಅರಸನಲ್ಲಿ ಸಿಗ್ತದೆ. ಅಂಥ ಸವಲತ್ತುಗಳನ್ನು ಅವ್ರಿಗೂ ಕೊಡಿಸ್ಕೊಟ್ಟಿದ್ದೀನಿ ನಾನು. ಆಮೇಲೆ ನನ್ನ ಊರಾದಂಥ, ಯಾಕಂದ್ರೆ ನನ್ನ ಊರಿಗೂ ಮಾಡಬೇಕು, ನಾನು ಬೇರೆ ಊರಿಗೆ ಮಾಡೋದಕ್ಕಿಂತ ನನ್ನ ಊರಿಗೆ ಮಾಡಬೇಕು ಆ ಉದ್ದೇಶ ಇಟ್ಕೊಂಡು ಎಲ್ಲೇ ಅವಕಾಶ ಸಿಕ್ಕಿದ್ರು ಸಹ ನನ್ನ ಊರಿಗೆ ನಾನು ಕಿತ್ಕೊಂಬರೋಂಥ ಒಂದು ಆಲೋಚನೆ ಪ್ರತಿಯೊಬ್ಬರಿಗೆ ಆಸೆ ಇದ್ದದ್ದು. ಅಂಥ ಆಸೆಗಳಿಟ್ಕೊಂಡೆ ನಾನು ಒಂದು 38 ಮನೆಗಳಾಗಿರ್ಬೋದು, ಒಂದು ಮನೆ ಲೋನ್ಗಳಿಗೆ ಏನು ಕೊಡಿಸಿದ್ದೀನೋ, ಈಗ
ಪ್ರೆಸೆಂಟ್ ಕೊಡ್ಸ್ಬಿಟ್ಟಿದ್ದೀನಿ ಅದೆಲ್ಲನು. ಮನೆ ಮನೆಗೂ ಲೋನ್ಸ್ ಆಗಿರ್ಬೋದು, ಶ್ರೀಶಕ್ತಿ ಸಂಘಗಳಿಗಾಗಿರ್ಬೋದು, ಮತ್ತು ನಮ್ಮೂರಲ್ಲಿ ಸಹ ಗಂಗಾ ಕಲ್ಯಾಣ ಯೋಜನೆಗಳನ್ನ ಹಾಕ್ಸಿದ್ದೀನಿ. ಯಾವುದು ಒಂದು 200 ಗಂಗಾ ಕಲ್ಯಾಣ ಯೋಜನೆಗಳನ್ನ ಮಾಡಿಸಿದ್ದೀನಿ. ಆದ್ರೆ ನಾನು ರಾಜಕೀಯವಾಗಿ ನಾನು ಏನಾದ್ರೂ ಗುರುಸಿದ ಪಕ್ಷದಲ್ಲಿ ನನಗೂ ಒಂದು ಬಲ ಸಿಗುತ್ತೆ, ರಾಜಕೀಯದಲ್ಲಿ ಇನ್ನಷ್ಟು ಸವಲತ್ತುಗಳನ್ನ ನನ್ನ ಜನಾಂಗ ತಗೊಂಡ್ಬರೋ ಒಂದು ಆಶಾಭಾವನೆಯಿಂದ ನಾನು ಈ ಪಕ್ಷದಲ್ಲೇ ಒಂದು ಟಿಕೆಟ್ ಕೊಟ್ಟು ಗೆದ್ದು ಬರಬೇಕು ಅಂತ ಆಸೆ ಭಾವನೆ ಇಟ್ಕೊಂಡಿದ್ದೀನಿ. ಈಗ ನೀವೊಂದು ಕೆಲಸ ಕಾರ್ಯಗಳು ಹೇಳಿದ್ವಿ, ನನ್ನ ಸಾಧನೆ ಏನು ಅಂತ. ನೀವು ಅಧಿಕಾರ ಇಲ್ದೇನೆ ಮಾಡಿದ್ದೀರಾ ಸಾಧನೆ? ಮಾಡಿದ್ದೀನಿ. ಅಧಿಕಾರ ಇಲ್ದೇನೆ ಮಾಡ್ಬೋದಲ್ಲ, ಯಾಕೆ ಬೇಕು ಅಧಿಕಾರ ಅಂತ? ಅಂದ್ರೆ ಈಗ ಉದಾಹರಣೆ ತಗೊಂಡಾಗ ಎಲ್ಲೋ ಒಂದು ಕಡೆ ಒಂದು ಹೆಣ್ಣು ಮಗು ಲೋನ್ ಹಾಕೊಂಬಂದೆ ನಾನು. ಲೋನ್ ಹಾಕೊಂಬಂದು ಪಾಪ ಜನರಲ್ ಒಂದು ಹೆಣ್ಣು ಮಗು, ಆ ಹುಡುಗಿ ಕೊಟ್ಟಾಗ ಏನೋ ಒಂದು 10 ಲಕ್ಷ ರೂಪಾಯಿ ಸಬ್ಸಿಡಿ ಲೋನ್ ಹಾಕ್ಸ್ಕೊಂಬಂದೆ. ಎಲ್ಲೋ ನೀನ್ ಯಾರು ಅಂತ ಕೇಳ್ತಾರೆ, ಎಲ್ಲೋ ಒಂದು ಬ್ಯಾಂಕಲ್ಲಿ ಹೋಗ್ಲಿ, ಎಲ್ಲೋ ಒಂದು ಇಲಾಖೆಯಲ್ಲಿ ಹೋದಾಗ ನೀವ್ ಯಾರು ಅಂತ ಕೇಳ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಒಂದು ರಾಜಕೀಯ ನಮ್ಗೆ ಒಂದು ಅಧಿಕಾರ ಸಿಕ್ಕಿದಾಗ ನಾವು ರಾಜಕೀಯವಾಗಿ ಇನ್ನಷ್ಟು ಸವಲತ್ತಿಗೆ ಕಿತ್ಕೊಂಡ್ಬರೋದಕ್ಕೆ ಅವಕಾಶ ಆಗ್ತದೆ ಅನ್ನೋ ಒಂದು ಕಾರಣದಿಂದ ನಾನು ರಾಜಕೀಯವಾಗಿ ಮುಂದಕ್ಕೆ ಬರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನಿಮ್ಮ ಪಕ್ಷದ ಹಿರಿಯ ಮುಖಂಡರಿಗೆ ಈ ಮೂಲಕ, ನಮ್ಮ ವಾಹಿನಿ ಮೂಲಕ ಏನ್ ಹೇಳ್ತೀರಾ ನೀವು? ವಿನಂತಿ ಮಾಡ್ಕೊಂತೀರಾ? ಏನಂದ್ರೆ ಈಗಾಗಲೇ ಯಾರು ಕ್ಯಾಂಡಿಡೇಟ್ಸ್ ಇದಾರೋ ಅವರನ್ನ ಮೌಲ್ಯಮಾಪನ ಮಾಡ್ರಿ. ನೀವು ಮೌಲ್ಯಮಾಪನ ಮಾಡಿ ಅವರು ಜನಸಂಪರ್ಕದಲ್ಲಿ ಏನ್ ಮಾಡ್ತಾ ಇದ್ದಾರೆ, ನನ್ನ ಒಂದು ಕೊಡುಗೆ ಏನು ಜನಕ್ಕೆ, ಅವ್ರ ಕೊಡುಗೆ ಏನು, ಅವರು ಮೆಂಬರ್ ಆಗಿರ್ಬೋದು, ಅವ್ರ ಮೆಂಬರ್ ಆಗಿ ಅವ್ರು ಏನು ಕೊಡುಗೆ ಕೊಟ್ಟಿದ್ದಾರೆ. ನಾನು ಮೆಂಬರ್ ಅಲ್ದಿರೋ ನಾನೇನು ಊರಿಗೆ ಕೊಟ್ಟಿದ್ದೀನಿ. ನನ್ನ ಆಯ್ಕೆ ಮಾಡಿದ್ರೆ ಜನಕ್ಕೆ ಏನು ಉಪಯೋಗ. ಈಗಾಗಲೇ ಅನಿಲ್ ಅಣ್ಣವ್ರು ಒಂದು ಮಾತಂದ್ರು, ನೀವು ವಿಸಿಟಿಂಗ್ ಕಾರ್ಡ್ಗಾಗಿ ಅಭ್ಯರ್ಥಿ ಆಗ್ಬೇಡ್ರಿ ಅಂತ. ನಾನು ಯಾವತ್ತೂ ವಿಸಿಟಿಂಗ್ ಕಾರ್ಡ್ಗಾಗಿ ಅಭ್ಯರ್ಥಿ ಆಗಿಲ್ಲ. ನಾನು ಕೆಲಸ ಮಾಡಿ ಕೇಳ್ತಾ ಇದ್ದೀನಿ. ಈ ಊರಲ್ಲಿ, ನಾನು ಹುಟ್ಟಿದಂಥ ಊರಲ್ಲಿ ನಾನು ಕಾಮಗಾರಿಗಳನ್ನ ಮಾಡಿದ್ದೀನಿ, ನಾನು ಜನರ ಬೆನ್ನೆಲುಬಾಗಿ ನಾನು ನಿಂತ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಟಿಕೆಟ್ ಕೇಳ್ತಾ ಇದ್ದೀನಿ. ಮತ್ತೆ ಏನು ಒಂದು ಅಭ್ಯರ್ಥಿಗಳಿದೆ, ಅವರು ಹೇಳಿದ್ನಲ್ಲ ಈಗಾಗಲೇ ಮೌಲ್ಯಮಾಪನ ಅಂತ ಮಾಡ್ಲಿ. ಅವ್ರಿಗೂ ಎಲ್ಲ ಅಭ್ಯರ್ಥಿಗಳ ನೋಡ್ಲಿ, ಅವರಲ್ಲಿ ಯಾರು ಜನರ ಸಂಪರ್ಕದಲ್ಲಿ ಸ್ಪಂದಿಸ್ತಾರಂತಾರೆ ಅವ್ರಿಗೆ ಟಿಕೆಟ್ ಕೊಟ್ರೆ ಏನು ಅಭ್ಯಂತರವಿಲ್ಲ. ನಿಮ್ಮ ಪಕ್ಷದ ಹಿರಿಯ ಮುಖಂಡರು, ಶಾಸಕರಾಗ್ಲಿ, MLC ಸಾಹೇಬರಾಗ್ಲಿ ವೇದಿಕೆ ಮೇಲೆ ಆಡಿದ ಮಾತುಗಳನ್ನ ಗಂಭೀರವಾಗಿ ತಗೊಂಡು ಅವರು ಮಾತುಗಳಿಗೆ ಬದ್ಧರಾಗಿರೋರಿಗೆ ಟಿಕೆಟ್ ಕೊಡ್ತಾರೆ ಅಂತ ನಂಬಿಕೆ ಇದೆಯಾ ನಿಮ್ಗೆ? ಈಗ ಅಲ್ಲಿ ನಮ್ಮೂರಿಗೆ ಬಂದಂತಹ ಅನಿಲ್ ಅಣ್ಣವರಾಗಿರ್ಬೋದು, ಸುದರ್ಶನ್ ಸರ್ ಆಗಿರ್ಬೋದು, ಮತ್ತು MLA ಅವರಾಗಿರ್ಬೋದು, ಎಲ್ಲ ಆಡಿದ ಒಂದೇ ಮಾತು, ಉತ್ತಮವಾದಂಥ ಅಭ್ಯರ್ಥಿ ಅಂದ್ರೆ ಅವರು ವಿಸಿಟಿಂಗ್ ಕಾರ್ಡ್ ಆಗ್ಬಾರ್ದು, ಕೆಲಸ ಕಾರ್ಯಗಳನ್ನ ಮಾಡೋಂಥ ಒಬ್ಬ ಅಭ್ಯರ್ಥಿ ನಮ್ಗೆ ಕೊಡ್ರಿ ಅಂತ ಕೇಳ್ಕೊಟ್ರು. ಅದೇ ರೀತಿಯಾಗಿ ಈಗ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೀವಿ ನಾವು. ಅವ್ರ ಮುಂದ್ಗಡೆ ಹೇಳಿದ್ದೀನಿ ನಾನು ಊರಲ್ಲಿ ಇಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀನಿ, ಇಂಥ ಕಾಮಗಾರಿಗಳನ್ನ ಮಾಡ್ತಾ ಇದ್ದೀನಿ. ನಾನು ಈಗಾಗಲೇ ಈ ಊರಲ್ಲಿ ಯಾರನ್ನ ಕೇಳ್ಕೊಂಡ್ರು ನಾನು ಹೇಳೋದನ್ನ ನಾನೇನು ಮಾಡ್ತಾ ಇದ್ದೀನಿ ಅಂತ ಊರಲ್ಲಿ ಹೇಳ್ತಾರೆ, ಜನ ಹೇಳ್ತಾರೆ ನಾನೇನು ಮಾಡಿದ್ದೀನಿ ಅಂತ. ಈಗಾಗಲೇ ನಾನು ಏನು ಮಾಡಬೇಕು ಊರಲ್ಲಿ, ನನ್ನ ಆಸೆ, ನನ್ನ ಊರನ್ನ ಯಾವ ರೀತಿ ತಗೊಂಡು ಹೋಗ್ಬೇಕು ಅಂತ ನನ್ನ ಆಸೆ ಐತೆ ನನಗೆ. ಆ ಆಸೆ ಪೂರೈಸ್ಬೇಕಂದ್ರೆ, ಆಸೆ ನನಗೆ ಆಗ್ಬೇಕಂದ್ರೆ ನಾನೊಬ್ಬ ಪಟ್ಟಣ ಪಂಚಾಯತಿ ಅಭ್ಯರ್ಥಿಯಾಗಿ ಗೆದ್ದು ಬರಬೇಕು. ಆ ಅಭ್ಯರ್ಥಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾನು ಕೇಳ್ತಾ ಇದ್ದೀನಿ. ಈಗಾಗಲೇ ಈ ಗ್ರಾಮ ಪಂಚಾಯತಿನಲ್ಲಿ ಬರುವಂಥ ಅನುದಾನಗಳಿಗೂ ಪಟ್ಟಣ ಪಂಚಾಯತಿ ಬರೋದು ಅನುದಾನಗಳು ವ್ಯತ್ಯಾಸ ಇದೆ. ಆ ಅನುದಾನಗಳನ್ನ ಯಾವ ರೀತಿ ನಮ್ಮ ಜನಾಂಗ ಕೊಡಬೇಕು ಅನ್ನೋದು ನಾನು ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇರೋದ್ರಿಂದ ನಾನು ಅದ್ರಲ್ಲಿ ಹೋದ್ರೆ ನನ್ನ ಜನಕ್ಕೆ ಏನಾದ್ರೂ ಮಾಡಬಹುದು ಅನ್ನೋ ಒಂದು ಆಶಾಭಾವನೆಯಿಂದ ಈ ಅಭ್ಯರ್ಥಿ. ನಿಮ್ಮ ಗ್ರಾಮದಲ್ಲಿ ನಿಮ್ಮ ಶಕ್ತಿ ಅಂದ್ರೆ ಬಲ ಏನು ಅಂತ? ನನ್ನ ಹುಟ್ಟಿನಿಂದ ನೋಡಿದಂಥ ಜನ. ಬಟ್ ನಮ್ಮ ಒಂದು ಯಾವುದೇ ಜನಾಂಗ ಆಗಿರ್ಬೋದು, ಒಂದು ಜನರಲ್ ಆಗಿರ್ಬೋದು, ನಮ್ಮ ಜನಾಂಗ ಆಗಿರ್ಬೋದು, ಆದವರೆಗೂ ಆವತ್ತಿನಿಂದ ಇವತ್ತುವರೆಗೂ ಅವ್ರ ಮನೆ ಮಗನಾಗಿ ನಾನಿದ್ದೀನಿ. ಯಾವುದೇ ಒಂದು ಕೆಲಸಗಳಿಗೂ ಬಂದರೂ ಸಹ ಅವರು ಈ ಬೆನ್ನೆಲುಬಾಗಿ ನಿಂತ್ಕೊಂಡು ನಾನು ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರಲ್ಲಿ ನಮ್ಮ ಒಂದು ಬಹುಸಂಖ್ಯಾತರು ಇದ್ದಾರೆ, ನಮ್ಮ ದಲಿತ ಸಮುದಾಯ, ಅವ್ರಿಗೆ ನನ್ನ ಕೈಲಾದಷ್ಟು ನನ್ನ ಒಂದು ಮಿತಿನಲ್ಲಿ ಏನು ಸಿಗುತ್ತೋ ಆ ಸಹಾಯಗಳನ್ನ ತಗೊಂಡು ಸರ್ಕಾರ ಸವಲತ್ತುಗಳನ್ನು ಕೊಡಿಸ್ತಾ ಇದ್ದೀನಿ. ಆ ಒಂದು ಕಾರಣದಿಂದನೇ ನಾನು ನನಗೆ ಒಂದು ಮತದಾರರು ಎಲ್ಲ ನನಗೆ ವೋಟ್ ಮಾಡ್ತಾರೆ.
ಇನ್ನು ಮುಂದೆ ಇವಾಗೇ ಏನು ಯಾವುದೇ ಒಬ್ಬ ಅಧಿಕಾರ ಇಲ್ದರೆ ಈ ರೀತಿ ಮಾಡ್ತಾ ಇದ್ದೀನಿ, ಮುಂದೆ ಅಧಿಕಾರ ಕೊಟ್ಟರೆ ಇನ್ನಷ್ಟು ಮಾಡ್ಬೋದು ಅನ್ನೋದು ಎಲ್ಲರ ಬಾಯಲ್ಲಿ ಬರೋದ್ರಿಂದ ನಾನು ಆಶಾಭಾವನೆ ಇಟ್ಕೊಂಡು ನಾನು ಅಭ್ಯರ್ಥಿಯಾಗಿದ್ದೀನಿ. ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕೆ. ಇದಿಷ್ಟು ಬ್ಯಾಟಪ್ಪನವರ ಮಾತು ಸ್ನೇಹಿತರೆ. ಪ್ರಗತಿಪರ ಸಮಾಜಕ್ಕಾಗಿ ಕ್ರಾಂತಿ ನ್ಯೂಸ್ ಸದಾ ವೀಕ್ಷಿಸಿ. ಧನ್ಯವಾದಗಳು.